ಇವರು ರಾಜ್ಕುಮಾರ್ ಅಂತ ಕರೀತಾರೆ ಅವ್ರನ್ನ. ರಾಜಕುಮಾರ್ ಅವರು ಕ್ಯಾಟಗರಿ. ಅಲ್ಲ, ನಾವೆಲ್ಲ ಜಾಯಿನ್ ಆದಾಗ ನಮ್ಮ ಸಂಬಳ 350 ರೂಪಾಯಿ ಇತ್ತು ಅಸಿಸ್ಟೆಂಟ್ ಕಮಿಷನರ್ ಆಗಿ. ಈಗ ಅದೇ ಅಸಿಸ್ಟೆಂಟ್ ಕಮಿಷನ್ಗೆ 60,000 ರೂಪಾಯಿ ಸಿಗ್ತದೆ ಜಾಯಿನ್ ಆದ ತಕ್ಷಣವೇ. AC ಅಂತ ಸಬ್ ಡಿವಿಷನ್ ಅಸಿಸ್ಟೆಂಟ್ ಕಮಿಷನರ್ ಅಂತ ಇಲ್ಲಿ ಹೆಸರು, ಬೇರೆ ಕಡೆ ಸಬ್ ಕಲೆಕ್ಟರ್ ಅಂತ ಹೇಳ್ತಾರೆ ಅವ್ರಿಗೆ. ನಮ್ಮ ಕಾಲದಲ್ಲಿ ನಮಗೆಲ್ಲ 350 ಸಂಬಳ ಇತ್ತು ಒಂದು ತಿಂಗಳಿಗೆ. ಈಗ ಅದು 60,000 ಆಗಿದೆ ಅದು. ಸೊ ಆದ್ದರಿಂದ ಒಳ್ಳೆಯ ಲೈಫ್ ಸಿಗ್ತದೆ. ಆಮೇಲೆ ಆ ಅಂದರೆ ಈ ಥರ ಒಂದು ಸೋಷಿಯಲಿಸ್ಟಿಕ್ ಐಡಿಯಾ ಎಲ್ಲ ಇರಬೇಕಾದ್ರೆ ಮೊದಲಿಂದ ಬರಬೇಕದು, ಅದು ನಡುವೆ ಬರೋದಿಲ್ಲ. ಅದು ಯಂಗ್ ಏಜ್ನಿಂದರೆ ಒಂದು 20 ವರ್ಷ ಒಳಗೇ ಯಂಗ್ಸ್ಟರ್ ಆಗಿರುವಾಗಲೇ ಅದನ್ನು ಆ ಒಂದು ತತ್ವ ಬರಬೇಕಾಗ್ತದೆ. ಅದಿಲ್ಲ ಈಗ. ಅಲ್ಲ ಸರ್, ಈಗ ನಮಗೆ ಅನ್ಸೋದೇನೆಂದರೆ ಕರಪ್ಷನ್ ಇಸ್ ಎ ಮೇಯ್ನ್ ಇಶ್ಯೂಸ್. ಇವಾಗ ಕೆಲವೊಂದು ರಾಜಕೀಯದಲ್ಲಿ ಆ ಕಡೆ ಈ ಕಡೆ, ನಾವಂತೂ ಎಲ್ಲ ಕಡೆ ಹೇಳ್ತಾ ಇದ್ವಿ, ಇದ್ದವರಿಬ್ಬರು ಕದ್ದೋರನಿಗೆ ಎರಡೂ ಪಕ್ಷಗಳು ಏನೆಲ್ಲ ಮಾಡ್ತಾಯಿದೆ ಗೊತ್ತು. ಆದರೆ ಯಾವ ವ್ಯಾಲ್ಯೂಸ್ ಇಲ್ದರಿಂದ ಜೊತೆ ಹೋಗ್ತಾ ಇದ್ದಾರೆ. ಕರಪ್ಷನ್ ಇಸ್ ಎ ಮೇಯ್ನ್ ಇಶ್ಯೂ. ಕೆಲವ್ರಿಗೆ ಕರಪ್ಷನ್ ಈಸ್ ಎ ಲೆಸ್ ಸಿವಿಲ್ಸ್, ಜಾತೀಯವಾದನೇ ದೊಡ್ಡ ಡೇಂಜರು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಈ ಭ್ರಷ್ಟಾಚಾರ ಅಂದರೆ ಅಪ್ಪ ಅಮ್ಮಂಗೆ ಗೌರವ ಕೊಡದಿರೋದು ಒಂದು ಭ್ರಷ್ಟಾಚಾರ. ನಾವು ಇವಾಗ ಸದ್ಯಕ್ಕೆ ಲಂಚಗುಳಿತನ ಅಂತ ಇಟ್ಕೊಂಡ್ಬಿಡೋಣ. ನಮ್ಮ ತೆರಿಗೆ ಲೂಟಿ ಆಗ್ತಾ ಇದೆಯಲ್ಲ, ತೆರಿಗೆ ಸದ್ಬಳಕೆ. ಇದಕ್ಕೆ ನಾವು ಯಾವ ಮಾನದಂಡನ ಅನುಸರಿಸಿದ್ರೆ ಸೂಕ್ತ ಅನಿಸುತ್ತೆ ದೇಶ ಕಟ್ಟೋದಕ್ಕೆ? ತೆರಿಗೆ ಉಳಿಸೋದೇ ಮೇನ್. ಇವತ್ತು ತೆರಿಗೆ ಹಾಳಾಗ್ತಾ ಇದೆ, ಸದ್ಬಳಕೆ ಆಗ್ತಾ ಇಲ್ಲ, ಎಲ್ರಿಗೂ ಗೊತ್ತು. ಇದು ಓಪನ್ ಇದು. ಆದರೂ ಇದ್ರ ಬಗ್ಗೆ ಯಾರೂ ಹೋರಾಟಗಾರರಾಗಲಿ, ಸ್ವಾಮಿಗಳಾಗಲಿ, ಆಡಳಿತ ಇವರಾಗಲಿ ತಲೆ ಕೆಡ್ಸ್ಕೊಂತ ಇಲ್ಲ. ನಮ್ಮ ತೆರಿಗೆ ಸದ್ಬಳಕೆ ಆಗೋಕ್ಕೆ ಯಾವ ಕ್ರಮ ಸೂಕ್ತ ಅಂತ ತಮ್ಮ ಅಭಿಪ್ರಾಯ? ಇದರಲ್ಲಿ ಒಂದು ಹೇಳಬೇಕಾದ್ರೆ, ಯಥಾ ರಾಜ ತಥಾ ಪ್ರಜಾ ಅಂತ ಒಂದಿದೆ. ಮೇಲೆ ಇರೋರೆಲ್ಲ ಯಾವ ರೀತಿಯಲ್ಲಿದ್ದಾರೋ ಅದೇ ಥರ ಜನರು ಅದೇ ಥರ ಫಾಲೋ ಮಾಡ್ತಾರೆ ಅಂತ. ನಾವೆಲ್ಲ IAS ಆಗಲಿ, IPS ಇಂಥ ಆಲ್ ಇಂಡಿಯಾ ಸರ್ವಿಸ್ನಲ್ಲಿ ಮತ್ತು KSನಲ್ಲಿ ಇರೋರೆಲ್ಲ ಸರ್ಕಾರ ಜೊತೆಯಲ್ಲಿ ಪ್ರತಿ ದಿವಸವೂ ನಾವು ಸರ್ಕಾರ ಜೊತೆಯಲ್ಲಿ ಏನೇನು ಮಾಡ್ತಾರೋ ಲೀಡರ್ಸ್ಗಳು ಅದನ್ನೇ ನಾವು ಫಾಲೋ ಮಾಡ್ತಾಯಿದ್ದೇವೆ. ಫಾಲೋ ಅಲ್ಲ, ಅವ್ರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿರ್ತೇವೆ. ಸೊ ಅವ್ರೇನು ಮಾಡ್ತಾರೆ ಅದೇ ಥರ ಕಾಪಿ ಮಾಡ್ಕೊಳ್ತಾರೆ. ಬಟ್ ಕಾನೂನುಗಳಲ್ಲಿ ಅವ್ರು ಈಗ ನೋಡಿ, ಯಾವುದೋ ಒಂದು ಮಿನಿಸ್ಟರು ಯಾರು ಜೈಲಿಗೆ ಹೋಗಿಲ್ಲ. ಎಷ್ಟೋ ಜನರ ಮೇಲೆ ಕೇಸಸ್ ಏನು ಹಾಕಿದರೂ ಕೂಡ ಒಬ್ಬರೂ ಹೋಗಿಲ್ಲ. ಯಾಕಂದರೆ ನಮ್ಮ ಜುಡಿಷಿಯರಿನೂ ಹಾಗೇ ಇದೆ. ಯಾಕಂದರೆ ಈ ಸಿಸ್ಟಮ್ನಲ್ಲಿ ಬಿಯಾಂಡ್ ರೀಸನಬಲ್ ಡೌಟ್ ಅಂತ ಒಂದು ಬರುತ್ತೆ. ಒಂದು ಉದಾಹರಣೆ ಹೇಳಬೇಕಾದ್ರೆ, ಬಂಗಾರಪ್ಪನವ್ರ ಕಾಲದಲ್ಲಿ ಈ ಕ್ಲಾಸಿಕ್ ಕಂಪ್ಯೂಟರ್ ಕೇಸ್ ಅಂತ ಒಂದಿತ್ತು. ನಮ್ಮಲ್ಲಿರೋ ಕಂಪ್ಯೂಟರ್ಗಳೆಲ್ಲ ಇದು IBM ಕಂಪ್ಯೂಟರ್ಸ್ ಅಂತ ಆ ಒಂದು ಸಿಸ್ಟಮ್. ಇನ್ನೊಂದು ಸಿಸ್ಟಮ್ ಏನಿದೆ ಅಂದರೆ ಆ್ಯಪಲ್ ಕಂಪ್ಯೂಟರ್ಸ್ ಅಂತೇಳಿ. IBM ಕಂಪ್ಯೂಟರ್ ಆವಾಗ ನಾವೆಲ್ಲ ಉಪಯೋಗ ಮಾಡ್ತಾಯಿದ್ದು, ಈಗಲೂ ನಾವು ಉಪಯೋಗ ಮಾಡ್ತಾಯಿದ್ದು IBM. ಬಟ್ ಇವರ ಬಂಗಾರಪ್ಪನವ್ರ ಕಾಲದಲ್ಲಿ ಅವರು ಚೀಫ್ ಸೆಕ್ರೆಟರಿ ಆಗಿ ಅಲೆಕ್ಸಾಂಡರ್ ಅಂತ ಒಬ್ಬರು IAS ಆಫೀಸರ್ ಅವರಿದ್ರು, ಈಗ ತೀರ್ಕೊಂಡವ್ರು ಇಲ್ಲ ಈಗ. ಬಟ್ ಇವರು ಏನು ಮಾಡಿದ್ದಾರೆ, ಒಂದು ಮಿಡಲ್ ಮ್ಯಾನ್ ಬ್ರೋಕರ್ ಅವ್ನು ಬಂದು, ನಾನು 100 ಕಂಪ್ಯೂಟರು 100 ಪ್ರಿಂಟರ್ ಸಪ್ಲೈ ಮಾಡ್ತೇನೆ, 5 ಕೋಟಿ ರೂಪಾಯಿಗೆ. ಅವತ್ತಿನ ಕಾಲಕ್ಕೆ ದೊಡ್ಡ ಅಮೌಂಟು. ಅವತ್ತಿನ ಇದು ಯಾವ ವರ್ಷ ಅಂದರೆ 1992 ಇರಬೇಕು. ಆವಾಗ ದೊಡ್ಡ ಅಮೌಂಟ್ ಇದು. ಅಂದರೆ ಒಂದು 25 ಟೈಮ್ಸ್ ಮೋರ್ ಈಗ ಸಪ್ಲೈ ಮಾಡ್ತಾನೆ ಅಂಥೇಳಿ ಅವನಿಗೆ ಅಡ್ವಾನ್ಸ್ ಬೇರೆ ಕೊಟ್ಟರು. ಅಡ್ವಾನ್ಸ್ ಕೊಟ್ಟದ್ದು 2 ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಟ್ಟರು. 40% ಕೊಟ್ಟರು ಅಡ್ವಾನ್ಸ್. ಅವನು ಕೊಡಲೇ ಇಲ್ಲ, ಅದನ್ನು ಸಪ್ಲೈ ಮಾಡಲಿಲ್ಲ. ಅದು ಮಾತ್ರ ಅಲ್ಲ, ಆ ಕಂಪ್ಯೂಟರ್ ಬಂದಿದ್ದರೂ ನಾವು ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಟ್ರೈನಿಂಗ್ ಕೊಡಬೇಕಾಗ್ತದಲ್ಲಿ. ನಮ್ಮಲ್ಲಿ ಇರೋದೆಲ್ಲ ಈ ಸಿಸ್ಟಮ್, IBM ಸಿಸ್ಟಮ್, ಆ್ಯಪಲ್ ಸಿಸ್ಟಮ್ಗೆ ಚೇಂಜ್ ಮಾಡಬೇಕಾಗ್ತದೆ ಎಲ್ಲ ಕಡೆಯೂ. ಅದು ಮಾಡಲಿಕ್ಕೆ ಬರೋದಿಲ್ಲ ಅದು. ಸೊ ಅದೇನಾಯಿತು ಕೊನೆಗೆ ಅದು ಒಂದು ಡಿಸಿಷನ್ ಏನಾಯಿತು ಅಂದರೆ, ನಮ್ಮ ಹೈಕೋರ್ಟ್ನಲ್ಲಿ ಆ ಡಿಸಿಷನ್ ತೊಗೊಂಡದು ಬರೀ ಚೀಫ್ ಮಿನಿಸ್ಟ್ರು, ಚೀಫ್ ಸೆಕ್ರೆಟರಿ ಮಾತ್ರ ಅಲ್ಲ, ಸದನದ ತೀರ್ಮಾನ. ಅದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಸೊ CBIನವರು ಬರೀ ಚೀಫ್ ಸೆಕ್ರೆಟರಿ, ಚೀಫ್ ಮಿನಿಸ್ಟರ್ ಅಕ್ಯೂಸ್ ನಂಬರ್ 1, ಚೀಫ್ ಸೆಕ್ರೆಟರಿ ಅಕ್ಯೂಸ್ ನಂಬರ್ 2 ಅಂತ ಹಾಕಿದ್ದೀರಾ, ಇದು ತಪ್ಪುದು, ಎಲ್ಲರ ಮೇಲೇ ಹಾಕಬೇಕಾಯ್ತು ನೀವು ಅಂತೇಳಿ ಇದನ್ನು ತಲೆ ಹಾಕಿಬಿಟ್ಟಿದ್ದಾರೆ.